ಆತ ದೊಡ್ಡ ಫ್ರಾಡ್. ಜನರನ್ನ ಯಾಮಾರಿಸೋಕೆ ಅಂತಾನೆ ಬೃಹತ್ ಜಾಲವನ್ನೇ ಹೆಣೆದಿದ್ದ. ನಮ್ಮಲ್ಲಿ ಎಲ್ಲ ಒರಿಜಿನಲ್ ಅಂತ ಪುಂಗಿಬಿಟ್ಟು ಪಂಗನಾಮ ಹಾಕ್ತಿದ್ದ. ಬ್ರಾಂಡೆಡ್ ಹೆಸರಲ್ಲಿ ನಕಲಿ ಮಾರಾಟ ಮಾಡಿ ಲಕ್ಷ ಲಕ್ಷ ಜೇಬಿಗಿಳಿಸಿದ್ದ. ಆದರೆ ಆತನ ನಸೀಬು ಕೆಟ್ಟಿತ್ತು ಅಂತ ಅನ್ಸುತ್ತೆ. ಕೊನೆಗೂ ಖಾಕಿ ಕೈಗೆ ತಗಲಾಕೊಂಡಿದ್ದಾನೆ. ಹೇಗೆ ಸಿಕ್ಕಾಕೊಂಡ ಅದರ ಒಂದು ವರದಿ ನಿಮ್ಮ ಮುಂದೆ. ಬೆಂಗಳೂರಲ್ಲಿ ಹೆಚ್ಚಾಯಿತು ನಕಲಿ ಬ್ರ್ಯಾಂಡ್ಗಳ ಹಾವಳಿ. 50%, 60% ಆಫರ್ ಅಂತ ಹೇಳಿ ಗ್ರಾಹಕರಿಗೆ ಮಕ್ಮಲ್ ಟೋಪಿ. ಎಸ್, ಅಮಾಯಕರಂತೆ ಪೋಸ್ ಕೊಡ್ತಿರೋ ಈತನೇ ನೋಡಿ ಬಿಗ್ ಫ್ರಾಡ್. ಬ್ರಾಂಡೆಡ್ ಹೆಸರಲ್ಲಿ ಜನರಿಗೆ ಸರಿಯಾಗಿ ನಾಮ ಹಾಕಿರೋ ಐನಾತಿ. ಈತನ ಹೆಸರು ಮೊಹಮ್ಮದ್ ಇಮ್ರಾನ್. ಯಶವಂತಪುರ ಠಾಣಾ ವ್ಯಾಪ್ತಿಯಲ್ಲಿ ತನ್ನದೇ ದೊಡ್ಡ ಅಂಗಡಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದ. ತೆಪ್ಪಗೆ ಬಿಸ್ನೆಸ್ ಮಾಡ್ಕೊಂಡು ಹೋಗಿದ್ರೆ ಇವತ್ತು ಜೈಲು ಸೇರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೆ ಈತ ದಿಢೀರನೆ ಶ್ರೀಮಂತನಾಗಬೇಕು ಅಂತ ಪಕ್ಕಾ 420 ಪ್ಲಾನ್ ಮಾಡಿದ್ದ. ಯಶವಂತಪುರದ 4K ಶೂಸ್ ಅಂಗಡಿ ಹಾಗೂ ಗೋಡೌನ್ ಮಾಡ್ಕೊಂಡಿದ್ದ ಮೊಹಮ್ಮದ್ ಇಮ್ರಾನ್ ಪ್ರತಿಷ್ಠಿತ ಬ್ರ್ಯಾಂಡ್ಗಳಾದ ಕ್ರಾಕ್ಸ್, ನೈಕಿ, ಪೋಲೋ, ರಾಲ್ಫ್ ಲಾರೆನ್ಸ್ ಬ್ರ್ಯಾಂಡ್ನ ಚಪ್ಪಲಿ ಶೂಗಳನ್ನ ಮಾರಾಟ ಮಾಡ್ತಿದ್ದ. ಆದ್ರೆ ಇದೆಲ್ಲವೂ ನಕಲಿ. ಹೌದು, ನಮ್ಮಲ್ಲಿ ಎಲ್ಲವೂ ಬ್ರಾಂಡೆಡ್ ಶೂಗಳು, ಚಪ್ಪಲಿಗಳು ಅಂತ ಬುರುಡೆ ಬಿಟ್ಕೊಂಡು ಲಕ್ಷ ಲಕ್ಷ ಸಂಪಾದಿಸಿದ್ದಾನೆ. ಆದ್ರೆ ಈತನ ಐನಾತಿ ಕೆಲಸ ಏನು ಅಂತ ಪೊಲೀಸರು ದಾಳಿ ಮಾಡಿದ ಮೇಲೆಯೇ ಗೊತ್ತಾಗಿತ್ತು. ಹೆಸರಾಂತ ಬ್ರ್ಯಾಂಡ್ಗಳಾದ ಕ್ರಾಕ್ಸ್, ನೈಕಿ, ಪೋಲೋ, ರಾಲ್ಫ್ ಲಾರೆನ್ಸ್ ಬ್ರ್ಯಾಂಡ್ನ ನಕಲಿ ಮಾಡಿ ಕಂಪನಿಗಳಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿದ್ದಾನೆ. ಆಫರ್ ಕೊಡ್ತೀನಿ ಅಂತ ಗ್ರಾಹಕರಿಗೆ ನಕಲಿ ಐಟಂ ಸೇಲ್ ಮಾಡಿ ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾನೆ. ಇನ್ನು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ದ ಯಶವಂತಪುರ ಪೊಲೀಸರು 15 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ನಕಲಿ ಬ್ರಾಂಡೆಡ್ ಶೂಗಳು ಹಾಗೂ ಚಪ್ಪಲಿಗಳನ್ನು ಸೀಸ್ ಮಾಡಿದ್ದಾರೆ. ತನಿಖೆ ವೇಳೆ ಪಂಜಾಬ್ನ ಲೂಧಿಯಾನದಿಂದ ಬೆಂಗಳೂರಿಗೆ ಈ ನಕಲಿ ಐಟಂಗಳು ಬರ್ತಿದ್ವು ಅನ್ನೋದು ಗೊತ್ತಾಗಿದೆ. ಇದೇ ನಕಲಿ ಐಟಂ ಇಟ್ಕೊಂಡು ಈ ಐನಾತಿ 50%, 60% ಆಫರ್ ಅಂತ ಹೇಳಿ ಗ್ರಾಹಕರಿಗೆ ಮಕ್ಮಲ್ ಟೋಪಿ ಹಾಕ್ತಿದ್ದ. ಇನ್ನು 5,000 ಬೆಲೆಯ ಶೂ 500ಕ್ಕೆ ಸೇಲ್ ಮಾಡ್ತಿದ್ದಂತೆ. ಅಲ್ಲದೆ 4,000ದ ಚಪ್ಪಲಿಯನ್ನ 400ಕ್ಕೆ ಮಾರಾಟ ಮಾಡಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿದ್ದಾನೆ. ಸದ್ಯ ಮಾಲೀಕ ಮೊಹಮ್ಮದ್ ಇಮ್ರಾನ್ನ ಬಂಧಿಸಿರುವ ಯಶವಂತಪುರ ಪೊಲೀಸರು ಬಿಸಿ ಮುಟ್ಟಿಸಿ ತನಿಖೆ ನಡೆಸಿದ್ದಾರೆ. ಅಲ್ಲದೆ ಈ ಜಾಲ ಬೇರೆಡೆ ಹರಡಿರುವ ಮಾಹಿತಿ ಇದ್ದು ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.